ಪ್ರಿಯ ಬಂಧುಗಳೇ, ಇವತ್ತೊಂದು ನಿಮಗೆ ಸುಕ್ಷೇತ್ರವನ್ನು ಪರಿಚಯಿಸುತ್ತೇನೆ, ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತುವುದನ್ನು ಮರೆಯಬೇಡಿ. ಇದು ಚಿಕ್ಕ ಸಂಗಮದ ಉದ್ಯಾನವನ, ಹಾಗೆ ಇದು ಯಾತ್ರೆ ನಿವಾಸ. ಇದು ಮುಂದೆ ಬರ್ತಕ್ಕಂಥ ದೇಗುಲವೇ ಸಂಗಮೇಶ್ವರ ದೇವಸ್ಥಾನ. ಇದು ಚಿಕ್ಕ ಸಂಗಮ. ಇದು ಆಲ್ಮಟ್ಟಿ ಹಿನ್ನೀರಿನಲ್ಲಿ ಹಳೆಯ ಗುಡಿ ಮುಳುಗಡೆ ಆಗಿದ್ದರಿಂದ ಇಲ್ಲಿ ಹೊಸದಾಗಿ ಒಂದು ಗುಡಿಯನ್ನು ಕಟ್ಟಿರುತ್ತಾರೆ. ಅದು ಕೃಷ್ಣ ಮತ್ತು ಘಟಪ್ರಭಾ ನದಿಯ ಸಂಗಮವಾಗಿರುತ್ತದೆ. ಆ ಸಂಗಮದ ನದಿಯ ಎತ್ತರ ಪ್ರದೇಶದಲ್ಲಿ ಈ ಗುಡಿಯನ್ನು ನಿರ್ಮಿಸುತ್ತಾರೆ. ನೋಡಲು ಹಳೆಯ ಕಾಲದ ಪುರಾತನ ಶಿಲ್ಪವನ್ನು ಅಳಗೂಡಿಸಿ ಚೆನ್ನಾಗಿ ನಿರ್ಮಿಸಿದ್ದಾರೆ. ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಈ ಕ್ಷೇತ್ರವು ಬಹಳ ಸುಂದರವಾಗಿದೆ. ಈ ಗುಡಿಯನ್ನು ಪುರಾತನ ಕಟ್ಟಡ ಶೈಲಿಯಲ್ಲೇ ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಇಲ್ಲಿ ನೋಡಿ, ಇದು ನದಿಗೆ ಹೋಗುವಂಥ ದಾರಿ, ಮೆಟ್ಟಲುಗಳಿವೆ. ಇಲ್ಲಿ ಎಚ್ಚರಿಕೆ ಫಲಕವನ್ನು ಹಾಕಿದ್ದಾರೆ, ಮೊಸಳೆಗಳಿವೆ, ಎಚ್ಚರ ಅಂಥೇಳಿ ನೋಡಿ. ನಮಸ್ಕಾರ ಬಂಧುಗಳೇ, ಕರ್ನಾಟಕ ರಾಜ್ಯದ ಬಾಗಲಕೋಟ್ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಚಿಕ್ಕ ಸಂಗಮ ಎಂಬ ಸುಕ್ಷೇತ್ರವನ್ನು ಇವತ್ತು ನಿಮಗೆ ಪರಿಚಯಿಸುತ್ತೇನೆ, ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಬಸವ ಕ್ರೇಜಿ ಲೈಫ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾವೀಗ ಹೊಸ ಸುಕ್ಷೇತ್ರಕ್ಕೆ ಬಂದಿದ್ದೇವೆ, ಅದೇನೆಂದರೆ ಚಿಕ್ಕ ಸಂಗಮ. ಬನ್ನಿ ವೀಕ್ಷಕರೇ, ಒಳಗೆ ಹೋಗೋಣ. ನಾವೀಗ ಚಿಕ್ಕ ಸಂಗಮದಲ್ಲಿ ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈಗ ದೇವರ ದರ್ಶನ ಪಡೆಯೋಣ ವೀಕ್ಷಕರೇ, ಬನ್ನಿ. ನಾವು ಇರುವುದು ಈ ಗುಡಿಯ ಒಳಾಂಗಣದಲ್ಲಿ. ಕಲ್ಲಿನಿಂದ ನಿರ್ಮಿಸಿದ ಎರಡು ಈ ಥರ ಗುಡಿಯಗಳಿವೆ. ಅದು ಸಂಗಮೇಶ್ವರನ ಬಲಗಡೆ ಎಡಗಡೆ ಇದೆ. ಗುಡಿಯ ಸುತ್ತಲೂ ಒಂದು ಸುತ್ತೋಣ, ಬನ್ನಿ. ನೋಡಿ ಬಂಧುಗಳೇ, ಪಾರ್ವತಿ ಪರಮೇಶ್ವರ ಇಬ್ಬರು ವಿವಾಹವಾಗುವಂತಹ ಸಂದರ್ಭ ನಮಗೆ ತೋರಿಸಿದ್ದಾರೆ. ಗುಡಿಯ ಸುತ್ತಲೂ ವಸತಿ ಇರಲು ವಸತಿ ಕೋಣೆಗಳಿವೆ. ನೋಡಿ ವೀಕ್ಷಕರೇ, ಎಲ್ಲಾ ಕಡೆ ವಸತಿ ರೂಮ್ಗಳಿವೆ. ಇಲ್ಲಿ ನಿಸರ್ಗದ ಶಬ್ದ ಬಿಟ್ಟರೆ, ಗುಡಿಯ ಶಬ್ದ, ಅದು ಬಿಟ್ಟರೆ ಯಾವ ಶಬ್ದ ಮಾಲಿನ್ಯ ಒಟ್ಟೆ ಇಲ್ಲ. ಸೌಂದರ್ಯವತಾದ ಕಲ್ಲಿನ ಕಂಬಗಳನ್ನು ನೀವಿಲ್ಲಿ ವೀಕ್ಷಿಸಬಹುದು. ಸಣ್ಣದಾದ ಸುಂದರವಾದ ಒಂದು ಸಣ್ಣ ತೇರಿದೆ, ನೀವು ಅದನ್ನು ಇಲ್ಲಿ ವೀಕ್ಷಿಸಬಹುದು. ನೋಡಿ ವೀಕ್ಷಕರೇ, ಬನ್ನಿ ದರ್ಶನ ಪಡೆಯೋಣ.
ಮೂಲ ಸಂಗಮನಾಥನ ಗುಡಿ ಇದೆ. ಇದು ಆಲಮಟ್ಟಿ ಹಿನ್ನೀರಿನಲ್ಲಿ ಮುಳುಗಡೆಯಾಗಿದೆ. ಸ್ವಲ್ಪ ಮಟ್ಟಿಗೆ ಚಿಕ್ಕ ಸಂಗಮದ ಬಗ್ಗೆ ತಮಗೆ ಪರಿಚಯ ಮಾಡಿಕೊಟ್ಟಿರುತ್ತೇನೆ. ಈ ನದಿಯು ಕೃಷ್ಣಾ ಮತ್ತು ಘಟಪ್ರಭಾ ಸಂಗಮವಾದ ನದಿಯಾಗಿದೆ. ನಾವು ಕೂಡ ಈ ಕ್ಷೇತ್ರಕ್ಕೆ ಬಂದಿರುತ್ತೇವೆ. ತಾವು ಕೂಡ ಒಮ್ಮೆ ಬಂದು ಹೋಗಿ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು.